ಸಾಮಾನ್ಯ ದಿನ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಿದ್ದ ಒಂದು ಬಸ್. ಆದ್ರೆ ಅದರ ಚಾಲಕ ಒಂದು ನಿರ್ಧಾರ ತಗೋತಾನೆ. ಸಮಯ ಉಳಿಸೋಕೆ, ಟ್ರಾಫಿಕ್ ತಪ್ಸೋಕೆ ಚನ್ನಪಟ್ಟಣದೊಳಗೆ ಪರ್ಮಿಟ್ ಇಲ್ಲದ ಒಂದು ಶಾರ್ಟ್ಕಟ್ ರೂಟ್ನಲ್ಲಿ ಹೋಗ್ತಾನೆ. ಆ ಒಂದು ಸಣ್ಣ ನಿರ್ಧಾರ ಒಂದು ಮಾರಣಾಂತಿಕ ಅಪಘಾತಕ್ಕೆ ಕಾರಣವಾಗುತ್ತೆ. ಇಲ್ಲಿಂದ ಒಂದು ದೊಡ್ಡ ಕಾನೂನು ಸಂಘರ್ಷ ಶುರುವಾಗುತ್ತೆ. ಪರ್ಮಿಟ್ ನಿಯಮ ಮುರಿದಿದ್ದಕ್ಕೆ ಇನ್ಶೂರೆನ್ಸ್ ಕಂಪನಿ ನಾವು ಹಣ ಕೊಡಲ್ಲ ಅಂತ ಹೇಳ್ಬಿಡ್ಬೋದಾ? ಹಾಗಾದ್ರೆ ಸಂತ್ರಸ್ತರ ಕುಟುಂಬದ ಗತಿ ಏನು? ಇಂದು ನಾವು ಕೆ. ನಾಗೇಂದ್ರ ವರ್ಸಸ್ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಜಟಿಲ ಪ್ರಶ್ನೆಗೆ ಹೇಗೆ ಉತ್ತರ ಕಂಡ್ಕೊಂತು ಅಂತ ನೋಡೋಣ. ಹೌದು, ಇಲ್ಲಿರೋ ಸಂಘರ್ಷನೇ ತುಂಬಾನೇ ಮೂಲಭೂತವಾದದ್ದು. ಅಂದ್ರೆ ಒಂದು ಕಡೆ ಕಟ್ಟುನಿಟ್ಟಿನಾದ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇದೆ, ನಿಯಮ ಮುರಿದ್ರೆ ಒಪ್ಪಂದ ಮುಗಿತು. ಇನ್ನೊಂದು ಕಡೆ ಮೋಟಾರ್ ವಾಹನ ಕಾಯ್ದೆಯ ಸಾಮಾಜಿಕ ಉದ್ದೇಶ, ಅದರ ಪ್ರಕಾರ ನಿರಪರಾಧಿ ಸಂತ್ರಸ್ತರನ್ನ ರಕ್ಷಿಸಲೇಬೇಕು. ಈ ಎರಡರ ನಡುವೆ ನ್ಯಾಯಾಲಯ ಹೇಗೆ ಒಂದು ಸಮತೋಲನ ತಂತು ಅನ್ನೋದೇ ಈ ಚರ್ಚೆಯ ಕುತೂಹಲಕಾರಿ ಪಾಯಿಂಟ್. MACT ಅಂದ್ರೆ ಮೋಟಾರ್ ಆಕ್ಸಿಡೆಂಟ್ಸ್ ಕ್ಲೇಮ್ಸ್ ಟ್ರಿಬ್ಯುನಲ್. ಇದು ಅಪಘಾತ ಪರಿಹಾರ ಪ್ರಕರಣಗಳಿಗಾಗಿಯೇ ಇರೋ ಒಂದು ವಿಶೇಷ ನ್ಯಾಯಾಲಯ. ಇಲ್ಲಿ ವಿಚಾರಣೆ ಬೇಗ ಆಗ್ಬೇಕು, ಸಂತ್ರಸ್ತರಿಗೆ ಬೇಗ ನ್ಯಾಯ ಸಿಗ್ಬೇಕು ಅನ್ನೋದು ಉದ್ದೇಶ. ಸರಿ, ಈ ಕೇಸ್ನಲ್ಲಿ MACT ಕೊಟ್ಟ ಪರಿಹಾರವನ್ನ ಕರ್ನಾಟಕ ಹೈಕೋರ್ಟ್ ಸುಮಾರು 31.8 ಲಕ್ಷ ರೂಪಾಯಿಗೆ ಹೆಚ್ಚಿಸುತ್ತೆ. ಆದ್ರೆ ಜೊತೆಗೆ ಒಂದು ಸ್ವಲ್ಪ ವಿಚಿತ್ರವಾದ ಆದೇಶ ಕೊಡುತ್ತೆ. ಇನ್ಶೂರೆನ್ಸ್ ಕಂಪನಿ ಮೊದಲು ಸಂತ್ರಸ್ತರ ಕುಟುಂಬಕ್ಕೆ ಹಣ ಕೊಡಬೇಕು, ಆದರೆ ಆ ಪೂರ್ತಿ ಹಣವನ್ನ ಆಮೇಲೆ ಬಸ್ ಮಾಲೀಕ ಕೆ. ನಾಗೇಂದ್ರ ಅವರಿಂದ ವಸೂಲಿ ಮಾಡ್ಕೋಬಹುದು ಅಂತ ಹೇಳುತ್ತೆ. ಇದೇ ಆದೇಶವನ್ನು ಪ್ರಶ್ನಿಸಿ ಮಾಲೀಕರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೌದು, ಸುಪ್ರೀಂ ಕೋರ್ಟ್ ಮುಂದೆ ಇದ್ದದ್ದು ಇದೇ ಜಟಿಲವಾದ ಪ್ರಶ್ನೆ. ನ್ಯಾಯಾಲಯ ಇದನ್ನ ಬಗೆಹರಿಸೋಕೆ 2 ಮುಖ್ಯ ಅಂಶಗಳನ್ನು ಗಮನಿಸಿತು. ಮೊದಲನೇದು ಸಂತ್ರಸ್ತರ ಹಕ್ಕು. ನೋಡಿ, ಅಪಘಾತದಲ್ಲಿ ಮೃತಪಟ್ಟ ಶ್ರೀನಿವಾಸ್ ಅವ್ರದ್ದು ಯಾವುದೇ ತಪ್ಪು ಇರಲಿಲ್ಲ. ಕೇವಲ ಬಸ್ಸು ಬೇರೆ ದಾರಿಯಲ್ಲಿ ಹೋಯಿತು ಅನ್ನೋ ಒಂದು ಟೆಕ್ನಿಕಲ್ ಕಾರಣಕ್ಕೆ ಅವರ ಕುಟುಂಬಕ್ಕೆ ಪರಿಹಾರ ನಿರಾಕರಿಸೋದು ಅದು ನ್ಯಾಯಕ್ಕೆ ಸರಿಹೊಂದುವ ಮಾತಲ್ಲ. ಮೋಟಾರ್ ವಾಹನ ಕಾಯ್ದೆಯ ಮೂಲ ಉದ್ದೇಶವೇ ನಿರಪರಾಧಿಗಳನ್ನ ಕಾಪಾಡೋದು. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ. ಒಪ್ಪಂದದ ನಿಯಮ ಮುರಿದು ಮೇಲೆ ಇನ್ಶೂರೆನ್ಸ್ ಕಂಪನಿಗೆ ಜವಾಬ್ದಾರಿನೇ ಇರಬಾರ್ದಲ್ವಾ? ಸಾಮಾನ್ಯ ಕಾಂಟ್ರಾಕ್ಟ್ ಕಾನೂನು ಪ್ರಕಾರ ಮಾಲೀಕ ತಪ್ಪು ಮಾಡದೆ ಕಂಪನಿ ಕೈ ಎತ್ಬಿಡ್ಬೋದು. ಆದ್ರೆ ಇಲ್ಲಿ ಯಾಕೆ ಹಾಗಾಗ್ಲಿಲ್ಲ? ಅತ್ಯುತ್ತಮ ಪ್ರಶ್ನೆ. ಇಲ್ಲೇ ನ್ಯಾಯಾಲಯದ ವಿವೇಚನೆ ಎದ್ದು ಕಾಣೋದು. ಮೋಟಾರ್ ವಾಹನ ಕಾಯ್ದೆ ಅನ್ನೋದು ಕೇವಲ ಒಂದು ಕಾಂಟ್ರಾಕ್ಟ್ ಅಲ್ಲ, ಅದೊಂದು ಸಾಮಾಜಿಕ ಸುರಕ್ಷತಾ ಕವಚ ಇದ್ದ ಹಾಗೆ. ಅಪಘಾತವಾದಾಗ ನಿರಪರಾಧಿಗಳು ಬೀದಿಗೆ ಬೀಳಬಾರದು ಅನ್ನೋದು ಅದರ ಮೊದಲ ಆದ್ಯತೆ. ಅದಕ್ಕಾಗಿಯೇ ನ್ಯಾಯಾಲಯ ಪಾವತಿಸಿ ಮತ್ತು ವಸೂಲಿ ಮಾಡಿ, ಅಂದ್ರೆ ಪೇ ಆ್ಯಂಡ್ ರಿಕವರ್ ಅನ್ನೋ ತತ್ವವನ್ನ ಬಳಸುತ್ತೆ. ಹೌದು, ಅದನ್ನೇ ಸ್ವಲ್ಪ ವಿವರಿಸಿ. ಖಂಡಿತ. ನೋಡಿ, ಇದರಲ್ಲಿ 2 ಭಾಗ ಇದೆ. ಮೊದಲ ಭಾಗ ಪಾವತಿಸಿ ಪೇ. ಸಂತ್ರಸ್ತರ ಕುಟುಂಬಕ್ಕೆ ತಕ್ಷಣದ ಆರ್ಥಿಕ ನೆರವು ಬೇಕೇ ಬೇಕು, ಅವರು ವರ್ಷಗಟ್ಲೆ ಕಾಯಕ್ಕಾಗಲ್ಲ. ಹಾಗಾಗಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇನ್ಶೂರೆನ್ಸ್ ಕಂಪನಿ ಮೊದಲು ಪರಿಹಾರ ಪಾವತಿಸಲೇಬೇಕು. ಸರಿ, ಅದು ಮೊದಲನೇ ಭಾಗ. ಹೌದು. ಇನ್ನು 2ನೇ ಭಾಗ ವಸೂಲಿ ಮಾಡಿ, ರಿಕವರ್. ಇಲ್ಲಿ ಮಾಲೀಕ ಕೇವಲ ಸಣ್ಣ ನಿಯಮ ಮುರಿದಿಲ್ಲ, ಪರ್ಮಿಟ್ನ ಮೂಲಭೂತ ಷರತ್ತನ್ನೇ ಉಲ್ಲಂಘಿಸಿದಾನೆ. ಇದನ್ನ ಕೋರ್ಟ್ ಫಂಡಮೆಂಟಲ್ ಬ್ರೀಚ್ ಅಂತ ಪರಿಗಣಿಸುತ್ತೆ. ಹಾಗಾಗಿ ನಿಯಮ ಮುರಿಯೋ ಮಾಲೀಕರನ್ನ ಸುಮ್ಮನೆ ಬಿಟ್ರೆ ಇಡೀ ವಿಮಾ ವ್ಯವಸ್ಥೆನೇ ಹಾಳಾಗುತ್ತೆ. ಅದಕ್ಕೋಸ್ಕರ ವಿಮಾ ಕಂಪನಿಗೆ ತಾವು ಕೊಟ್ಟ ಹಣವನ್ನ ಆ ತಪ್ಪು ಮಾಡಿದ ಮಾಲೀಕನಿಂದ ವಸೂಲಿ ಮಾಡೋಕ್ಕೆ ಪೂರ್ಣ ಹಕ್ಕಿದೆ ಅಂತ ಕೋರ್ಟ್ ಹೇಳುತ್ತೆ. ಇದು ಎರಡೂ ಕಡೆ ನ್ಯಾಯ ಒದಗಿಸುವ ಒಂದು ಸಮತೋಲನದ ನಡೆ. ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನೇ ಎತ್ತಿ ಹಿಡಿತು, ಮಾಲೀಕರ ಮೇಲ್ಮನವಿ ವಜಾ ಆಯಿತು. ಇದರರ್ಥ ಆ ಸುಮಾರು 32 ಲಕ್ಷ ರೂಪಾಯಿ ಪೂರ್ತಿ ಮೊತ್ತವನ್ನು ಆತನೇ ಭರಿಸಬೇಕು. ಇದು ಅವನನ್ನ ಆರ್ಥಿಕವಾಗಿ ಮುಗಿಸಿಬಿಡಬಹುದಲ್ಲ? ಖಚಿತವಾಗಿಯೂ. ಇದು ವಾಣಿಜ್ಯ ವಾಹನ ಮಾಲೀಕರಿಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆಯ ಕಂಟೆ. ನಿಮ್ಮ ವೆಹಿಕಲ್ ಪರ್ಮಿಟ್ನಲ್ಲಿರೋ ರೂಟ್ ಬಿಟ್ಟು ಬೇರೆ ಕಡೆ ಹೋಗೋದು ಕೇವಲ ಒಂದು ಟ್ರಾಫಿಕ್ ನಿಯಮ ಉಲ್ಲಂಘನೆ ಅಲ್ಲ. ಅದರಿಂದ ಅಪಘಾತ ಆದರೆ ಇನ್ಶೂರೆನ್ಸ್ ರಕ್ಷಣೆ ಸಂಪೂರ್ಣವಾಗಿ ಇಲ್ಲದ ಹಾಗೆ ಆಗುತ್ತೆ. ಲಕ್ಷಾಂತರ ರೂಪಾಯಿಗಳ ಹೊಣೆ ನೇರವಾಗಿ ಮಾಲೀಕರ ಮೇಲೆ ಬೀಳುತ್ತೆ. ಒಂದು ಸಣ್ಣ ಶಾರ್ಟ್ಕಟ್ ಆರ್ಥಿಕ ವಿನಾಶಕ್ಕೆ ದಾರಿ ಮಾಡಿಕೊಡಬಹುದು. ಇದು ನಿಜಕ್ಕೂ ಎಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ಪಾಠ. ಹೌದು. ಈ ತೀರ್ಪು ಕೇವಲ ಕಾನೂನಿನ ವ್ಯಾಖ್ಯಾನ ಅಲ್ಲ, ಇದು ಜವಾಬ್ದಾರಿಯ ಬಗ್ಗೆ ಒಂದು ದೊಡ್ಡ ಪಾಠ ಹೇಳುತ್ತೆ. ಒಂದು ಶಾರ್ಟ್ಕಟ್ ದಾರಿ ಜೀವನದಲ್ಲಿ ಹೇಗೆ ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಕೂಡ ಎಷ್ಟು ದುಬಾರಿಯಾಗುವುದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಕೊನೆಯದಾಗಿ ಆಲೋಚಿಸಲು ಒಂದು ಪ್ರಶ್ನೆ. ಈ ತೀರ್ಪು ಕೇವಲ ದಂಡದ ಭಯದಿಂದ ನಿಯಮ ಪಾಲಿಸುವುದಕ್ಕೂ ಮತ್ತು ನಿಜವಾದ ಸಾಮಾಜಿಕ ಜವಾಬ್ದಾರಿಯಿಂದ ನಿಯಮ ಪಾಲಿಸುವುದಕ್ಕೂ ಇರುವ ವ್ಯತ್ಯಾಸವನ್ನು ಹೇಗೆ ಒತ್ತಿ ಹೇಳುತ್ತದೆ?